ನನ್ನ ಅಕೌಂಟ್ ಯಾರೋ ಮಾತ್ರ ಮಾಡಿಸ್ಬಿಟ್ಟವ್ರೆ, ವಿಡಿಯೋನೇ ಓಡ್ತಾ ಇಲ್ಲ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅದೇ ತರ ಇವತ್ತು ಜಳಗಡ್ಡಿಕ ಇವತ್ತು ಹೀರೆ ಶೆಲ್ಬೇಕಾಯ್ತು. ನನ್ನ ಫ್ರೆಂಡ್ ಶೆಲ್ಕೊಂಬತ್ತೀನಿ ಎಷ್ಟಣ ಮೂಟೆ ಅಂತ ನೀವು ಅರ್ಧ ₹300 50 kg ಕೂಡ ಇರ್ತೈತೆ. ಅವ್ನು ಆ ಕಡೆ ಜಳಕ್ ಶೆಲ್ಕೊಂಬತ್ತೆ, ನಾನು ನಮ್ಮ ಅಣ್ಣ ಈ ಕಡೆ ಪರಮಲ್ ಕೂಡ ಶೆಲ್ಕೊಂಬತ್ತಾ ಇದ್ರೆ ಒಂದು ಸ್ಟೇಜ್ ಇದಾದ್ರೆ ಇನ್ನೊಂದು ಸ್ಟೇಜ್ಗೆ ಇವಾಗ ಬರೋದಕ್ಕೆ ಶೆಲ್ತಾ ಇರೋದು. ಅದೆಲ್ಲ ಆಗಿದ್ಮೇಲೆ ನಮ್ಮ ಪುಲಿಗೆ ಆಸ್ಕೆ ಕೂಡ ಬೇಕನ್ನು ಆಫೀಸ್ಗೆ ಹೋದಾಗ ನಮ್ಮ ಪುಲಿ ಮಾತು ಕೂಡ ಹೇಳಿದ್ನು, ಎಲ್ಲಿಗೆ ಕೆಲಸ ಮಾಡೋಕ್ಕಾಗಿದ್ದೀರಾ, ಎಣ್ಣೆ ಹೊರಕ್ಕೆ ಬಂದಿದ್ದೀನಿ. ನನ್ನ ನೋಡಿ ಸುಮಾರು ಜನ ಆಸೆ ಬೀಳ್ತಾರೆ, ನನಗೆ ಬರಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಣ ವಿನಯನು ನನ್ನ ಬಿಡಾಗಿಲ್ಲ. ಆಸ್ಕೆ ಮೇಲೆ ಹಾಕೋ ರುಗ್ಗು ಕೂಡ ಬೇಕಂದು ನಮ್ಮ ಪುಲಿ ಅದು ಕೂಡ ಟೈಲರ್ ಹತ್ರ ಹೊಲ್ಸ್ಕೊಂಡು ನಮ್ಮ ಪುಲಿ ಅಳತೆ ಕೂಡ ನೋಡ್ತಾ ಇದ್ನು. ಅದೇ ತರ ಆಸ್ಕೆ ಕೂಡ ತಗೊಂಡು ನಮ್ಮ ಪುಲಿ ಅವ್ರ ಮನೆ ಹತ್ರ ಬಂದೆ. ಹಸು ಹತ್ರ ಉಳ್ಳಾಕನ ಫಸ್ಟ್ಗೆ ನನ್ನ ಫ್ರೆಂಡ್ ನಾನು ಹಾಕ್ತೀನಿ ಹೋಗೋಣ ಅಂತಂದು ಸೆಲೆಮಟು ಮನೆ ಹತ್ರ ಬರೋ ಫಸ್ಟ್ಗೆ ಸೋಲೂರಿಂದ ಇವರು ಗಣೇಶ ಕುಳಿಸಿದ್ರಂತೆ. ನಮ್ಮೂರ್ ಜಲ್ದಿಗೆ ಬರಬೇಕಂತ ಕೂಡ ಹೇಳಿದ್ರು. ಅದೆಲ್ಲ ಆಗಿದ್ದಾದ್ಮೇಲೆ ನಮ್ಮ ಪುಲಿಗೆ ಕ್ರೇಜ್ ಕೂಡ ಇತ್ತು. ಟೈಮ್ ನೋಡಿದ 6 ಗಂಟೆ ಕೂಡ ಆಗಿತ್ತು. ನಾನು ಹೋಗಿದ್ದು ಹೊಸಕೋಟೆ ಹತ್ರ ಇರುವ ಸೋಲೂರ್ಗೆ ಹೋಗಿದ್ದೆ, ಯಾಕಂದ್ರೆ ಗಣೇಶ ಚಲ್ದಿಗೆ ಇನ್ವೈಟ್ ಮಾಡಿದ್ರಲ್ಲ ಅದಕ್ಕೋಸ್ಕರ. ಅವರು ಒಂದು ಚಿಕ್ಕದಾಗಿ ಸಲ್ಮಾನ ಕೂಡ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾನು ಸದಾ ಚುನಾಗಿರ್ತೀನಿ. ಅವ್ರು ಕುಳಿಸಿರೋ ಗಣೇಶ ಇದೇ ತರ ಕೂಡ ಇತ್ತು. ಇದೆಲ್ಲ ಮುಗಿಸ್ಕೊಂಡು ಬರೋ ಟೈಮಾಗ ನಮ್ಮ ಪುಲಿ ಬೇರೆಯವ್ರ ಕಡೆಯಿಂದ ಫೋನ್ ಮಾಡ್ಬಿಟ್ಟಿದ್ದು, ಡೈರೆಕ್ಟ್ ಕೆರೆಗೆ ಬಂದ್ಬಿಡು, ನಿನ್ಗೆ ಏನ್ ಬೇಕು ಎಲ್ಲ ತಂದಿ. ನಾನು ಹೋಗೋ ಫಸ್ಟ್ಗೆ ಎಲ್ಲ ಕೂಡ ಕಬಾಬು ಮತ್ತೆ ಗೊಂಚಿಲ್ ಕೂಡ ತಂದಿಕೊಂಡಿದ್ನು. ಅಷ್ಟಕ್ಕೆ ಯಾರನ್ನ ತಂದಿಕ್ಕಂತ ಪುಲಿ ಫ್ಯಾನ್ಸ್ ಬಂದಿರಂತೆ, ಅವ್ರಿಗೋಸ್ಕರ ಒಂದು ಮಾತು ಕೂಡ ಹೇಳ್ತಾನೆ, ನೀವೇ ಕೇಳಿಸ್ಕೊಂಬಿಡಿ. ಉಳಿಭವನ್ ರಾಯಸ್ ಅನ್ನು ಬಂದು ಒಳ್ಳೆ ಊಟ ಕೊಡಿಸ್ತಾನು, ನೀರು ಕೊಡಿಸ್ತಾನು. ಇದೆಲ್ಲ ಮುಗಿಸ್ಕೊಂಡು ಟೈಮ್ ನೋಡಿ 10 ಗಂಟೆ ಆಗಿತ್ತು. ನಮ್ಮೂರು ಗಣೇಶದ ಹತ್ರ ಕೂಡ ಹೋಗಿದೆ. ಅದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬಂತು, ಅಣ್ಣ ಉಳ್ಮಾವಿಂದ ಬಂದಿದ್ರೆ ಬೆಂಗಳೂರಿಂದ ಗಾಡಿ ಪಂಚರ್ ಆಗ್ಬಿಟ್ಟಿತ್ತೆ, 10 ಮುಕ್ಕಾಲಾಗಿತ್ತು ಅಣ್ಣ, ಯಾವ್ದೋ ಅಂಗಡಿ ಓಪನ್ ಇಲ್ಲ ಅಂದ್ರು. ನನ್ನ ಫ್ರೆಂಡ್ಸ್ ನ ಕರ್ಕೊಂಡು ಹೋಗಿ ನಮ್ಗೆ ಗೊತ್ತಿರೋ ಅಂಗಡಿದಾಗ ಪಂಚರ್ ಹಾಕ್ಸ್ಬಿಟ್ಟು ಅವ್ರು ಕೂಡ ನನ್ನ ಕೈಲಾಗಿದ್ದು ನಾನು ಹೆಲ್ಪ್ ಮಾಡಿದೆ ನನ್ನ ಫಾದರ್ಸ್ಗೆ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ 1 ವಾರ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.